ಇದು ನಿಮ್ಮ ಧ್ವನಿ. ಮೊದಲು ಈಗ ಸ್ಕಾಲರ್ಶಿಪ್ ಕಾರ್ಯಕ್ರಮ ನಮ್ಮ ಟ್ರಸ್ಟ್ ವತಿಯಿಂದ ಏನು ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಡಾಕ್ಟರ್ ಸುಧಾಕರ್ ಫೌಂಡೇಶನ್ ಏನಿದೆ, ಇದರಿಂದ ಈಗ ಜ್ಞಾನ ಸುಧಾ ಸ್ಕಾಲರ್ಶಿಪ್ ಇದರ ಕಾರ್ಯಕ್ರಮದ QR ಕೋಡನ್ನು ಮತ್ತು ಇದರ ಒಂದು ಲೋಗೋವನ್ನು ನಿಮಗೆ ಇವತ್ತು ಬಿಡುಗಡೆ ಮಾಡುವಂಥದ್ದು ಮಾಡ್ತೀವಿ. ಯಾವ ಕ್ಯಾಮ್ರಾ ನೋಡಬೇಕು ಅಂತ ಗೊತ್ತಾಗಲ್ಲ. ಸೆಂಟರ್ ನೋಡ್ಕೊಂಡು ಅದೇ ರೀತಿ ಡಾಕ್ಟರ್ ಸುಧಾಕರ್ ಫೌಂಡೇಶನ್ ಎರಡು ಫೌಂಡೇಶನ್ಗಳಿವೆ. ಪ್ರಾರಂಭದಿಂದಲೂ ಕೂಡ ನಾನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ನನ್ನ ಜನ್ಮಸ್ಥಳ ಆಗಬೇಕು ಅಂತೇಳಿ ರಂಗೋಲಿ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿ ಸಾವಿರಾರು ಮಹಿಳೆಯರಿಗೆ ಇವತ್ತು ಪ್ರತಿಯೊಂದು ವರ್ಗದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಇವತ್ತು ನಮ್ಮ ಟ್ರಸ್ಟ್ ವತಿಯಿಂದ ಅದು ರೈಸ್ ಕುಕ್ಕರ್ ಇರ್ಬೋದು, ಇವತ್ತು ಮಿಕ್ಸರ್ ಇರ್ಬೋದು, ರೆಫ್ರಿಜರೇಟರ್ ಇರ್ಬೋದು, ಕಲರ್ ಟಿವಿ ಇರ್ಬೋದು, ಮತ್ತು ಮಾನ್ಯ ನರೇಂದ್ರ ಮೋದಿಜಿಯವರು ಉಜ್ವಲ ಯೋಜನೆ ಅಡಿಯಲ್ಲಿ ಯಾವ ರೀತಿ ಗ್ಯಾಸ್ ಸಿಲಿಂಡರ್ ಅನ್ನ ಪ್ರತಿಯೊಬ್ಬರಿಗೆ ಕೊಟ್ಟಿದ್ದಾರೆ, ಅದೇ ರೀತಿ ಪ್ರತಿಯೊಂದು ಕುಟುಂಬಕ್ಕೂ ಈ ಕ್ಷೇತ್ರದಲ್ಲಿ 75,000 ಕುಟುಂಬಕ್ಕೂ ಕೂಡ ಗ್ಯಾಸ್ ಸ್ಟೋವ್ ಅನ್ನ ನಾವು ವಿತರಣೆಯನ್ನ ಮಾಡಿದ್ವಿ. ಇದರ ಜೊತೆಗೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಆ ಸಂದರ್ಭದಲ್ಲಿ ಇವತ್ತು ವಿಶೇಷ ಆರೋಗ್ಯ ಆರೈಕೆಯನ್ನ ಮಾಡ್ತಾ ಇದ್ದಂತ ನಮ್ಮ ಆಶಾ ಕಾರ್ಯಕರ್ತೆಯರು, ಅವರಿಗೆ ಗೌರವಧನ ಸರ್ಕಾರದಿಂದ ಏನ್ ಸಿಗ್ತಾ ಇತ್ತು, ಅದರ ಜೊತೆಗೆ ನಮ್ಮ ಫೌಂಡೇಶನ್ ಇಂದ ಕೂಡ ಪ್ರತಿ ತಿಂಗಳು ಕೂಡ 5,000 ರೂಪಾಯಿ ಅವರಿಗೆ ಗೌರವಧನವನ್ನ 2 ವರ್ಷಗಳ ಕಾಲ ಕೊಟ್ಟಿದ್ದೀವಿ, ಕೋವಿಡ್ ಅವಧಿ ಸಂಪೂರ್ಣ. ಮತ್ತು ಆ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಪ್ರತಿಯೊಂದು ಕುಟುಂಬಕ್ಕೆ ಅಂದ್ರೆ 75,000 ಕುಟುಂಬಗಳಿಗೆ ಪ್ರತಿ ಮನೆಗೆ 2 ವರ್ಷಗಳು 2 ಬಾರಿ ನಮ್ಮ ಮನೆಯಲ್ಲಿ ನಾವು ಏನು ಬಳಸ್ತೀವಿ ಅದೇ ಆಹಾರ ಕಿಟ್ಗಳನ್ನ ಮಾಡಿ, ದಿನಸಿ ಕಿಟ್ಗಳನ್ನ ಮಾಡಿ ನಾವು ಪ್ರತಿಯೊಂದು ಮನೆಗೆ ಕೂಡ 2 ವರ್ಷಗಳು ಸತತವಾಗಿ ನಾವು ಮಾಡಿದ್ದೇವೆ. ಮತ್ತು ಸಚಿವನಾಗಿದ್ದರಿಂದ ನಾನು ವಿಶೇಷ ಆರೈಕೆ, ವಿಶೇಷ ಚಿಕಿತ್ಸೆ ನಮ್ಮ ಭಾಗದ ಜನರಿಗೆ ಸಿಗ್ಬೇಕು ಅಂತೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆಯವರಿಗೆ 2 ಪ್ರತಿಷ್ಠಿತ ಆಸ್ಪತ್ರೆಗಳು ಬೆಂಗಳೂರಿನಲ್ಲಿ ಉನ್ನತ ಆರೋಗ್ಯ ಇವತ್ತು ಚಿಕಿತ್ಸೆ ಸಿಗ್ಲಿಕ್ಕೆ ನಾನು ಮೀಸಲಾಗಿ ಇಟ್ಟಿದ್ದೆ. ಇದರ ಜೊತೆಗೆ ಬೃಹತ್ ಆಗಿರ್ತಕ್ಕಂಥ ಒಂದು ಆರೋಗ್ಯ ಶಿಬಿರ ಮಾಡಿದ್ದೇವೆ ಚಿಕ್ಕಬಳ್ಳಾಪುರದಲ್ಲಿ. ಅದು ವರ್ಲ್ಡ್ ರೆಕಾರ್ಡ್ ಬಂತು ನಮ್ಗೆ. ಅವತ್ತೇ ನಮಗೆ ಪ್ರಪಂಚದ ಒಂದು ಸರ್ಟಿಫಿಕೇಟ್ ಅವರು, ಆ ಸಮಿತಿಯವರು ಬಂದು ನಮಗೆ ಈಗಾಗಲೇ ಸರ್ಟಿಫಿಕೇಟ್ ಅನ್ನು ಕೂಡ ನಮ್ಮ ಸಂಸ್ಥೆಯವರಿಗೆ ಕೊಟ್ಟರು. ನಮ್ಮ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು, ನಮ್ಮ BL ಸಂತೋಷ್ ಜಿ ಅವರು ಕೂಡ ಈಗಲೂ ಕೂಡ ಪ್ರಶಂಸೆ ಮಾಡ್ತಾರೆ ಅಷ್ಟು. ಮತ್ತು ಅದಾದ್ಮೇಲೆ ಫಾಲೋ ಅಪ್ 2,000 ರೋಗಿಗಳು ಅವರಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಬೆಂಗಳೂರಿನಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಉನ್ನತ ಆರೋಗ್ಯ ಚಿಕಿತ್ಸೆಯನ್ನ ಮತ್ತು ಅವರಿಗೆ ಅದಕ್ಕೆ ಬೇಕಾದಂತ ಆರ್ಥಿಕ ನೆರವು ಮತ್ತು ಪಕ್ಷಕ್ಕೆ ಅವ್ರು ಸೇರಿರ್ಬೋದು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಯಾವುದೇ ಧರ್ಮಕ್ಕೆ ಸೇರಿರ್ತಕ್ಕಂಥವರು ಕೂಡ ಇದಕ್ಕೆ ಅರ್ಹರು. ಅವರು QR ಕೋಡನ್ನ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಇಲ್ಲಿವರೆಗೂ ಸುಮಾರು 9,000ಕ್ಕೂ ಹೆಚ್ಚು ಅರ್ಜಿಗಳು ನಮಗೆ ಬಂದಿದ್ದಾವೆ. 9,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದಾವೆ. 20ನೇ ತಾರೀಕು ಕೊನೆ ದಿನಾಂಕ ಏನು ಅರ್ಜಿ ಸ್ವೀಕಾರ ಮಾಡ್ಲಿಕ್ಕೆ. ಸೊ ಇನ್ನೂ ಕೂಡ 3 ದಿವಸ ಇದೆ, 4 ದಿವಸ ಇದೆ. ಸೊ ಅದಾದ್ಮೇಲೆ ಅದನ್ನ ಪರಿಷ್ಕರಣೆ ಮಾಡಿ ಅರ್ಹ ಫಲಾನುಭವಿಗಳು ಯಾರೆಲ್ಲ ಈ ವಿಧಾನಸಭೆಯಲ್ಲಿ ಇದ್ದಾರೆ ಅವರೆಲ್ಲ ಕೂಡ ಅರ್ಹ ಫಲಾನುಭವಿಗಳು.
ಮತ್ತು ಅವ್ರ ಮಾಹಿತಿಯನ್ನ ಸರಿಯಾಗಿ ಕೊಡ್ಬೇಕಷ್ಟೇ. ಅವ್ರ ಐಡಿಯನ್ನ, ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅದರ ಐಡಿಯನ್ನ ಮತ್ತು ಎಪಿಕ್ ಕಾರ್ಡ್ ವೋಟರ್ ಐಡಿಯನ್ನ, ಅವ್ರ ಫೋನ್ ನಂಬರು ದಾಖಲಿಸಬೇಕು. ಏನು ಅವರು ಮಾಹಿತಿ ಕೇಳಿದ್ದಾರೆ ಏನೆಲ್ಲ ಅದನ್ನ ಅವ್ರು ಕೊಟ್ರೆ ಅಷ್ಟು ಜನಕ್ಕೆ ಮಾಹಿತಿ ಹೋಗುತ್ತೆ. ನಾಡಪ್ರಭು ಕೆಂಪೇಗೌಡರ ಜಯಂತಿ 27ನೇ ತಾರೀಕು, ಇದೇ ತಿಂಗಳು 27ನೇ ತಾರೀಕು ಇರೋದ್ರಿಂದ ಅವತ್ತು ನಾವು ಕಾರ್ಯಕ್ರಮ ಮಾಡಬೇಕು. ಸೂಲಾಲಪ್ಪನ ದಿನ್ನೆ ನಮ್ಮ ಸಿ ಕ್ಯಾಂಪಸ್ ಪಕ್ಕ ಏನಿದೆ ಫ್ಲವರ್ ಮಾರ್ಕೆಟ್, ಏನು ತಾತ್ಕಾಲಿಕ ಫ್ಲವರ್ ಮಾರ್ಕೆಟ್ ಇದೆ, ಅಲ್ಲಿ ಆ ಮೈದಾನದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಮಧ್ಯಾಹ್ನ 4 ಗಂಟೆಯಿಂದ ಪ್ರಾರಂಭ ಆಗ್ತದೆ. 4 ಗಂಟೆಯಿಂದ ಅವ್ರಿಗೆ ಅಲ್ಲೇ ಅವ್ರಿಗೆ ಅಷ್ಟು ಜನಕ್ಕೆ ಚೆಕ್ ಮೂಲಕ ಒಂದು ವಿದ್ಯಾರ್ಥಿಗೆ 5,000 ರು ಚೆಕ್ ರೂಪದಲ್ಲಿ ಅವರಿಗೆ ಕೊಡುವಂಥದ್ದು ಆಗುತ್ತೆ. 5,000 ರೂಪಾಯಿ ಫಸ್ಟ್ PUC, ಸೆಕೆಂಡ್ PUC, ಅಂಡರ್ ಗ್ರಾಜ್ಯುಯೇಷನ್, ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಫೈನಲ್ ಇಯರ್ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್. ಅವರು ಡಾಕ್ಟರ್ಸ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, PhD ಮಾಡ್ತಾ ಇರ್ಬೋದು, MSc ಮಾಡ್ತಾ ಇರ್ಬೋದು, MA ಮಾಡ್ತಾ ಇರ್ಬೋದು, LLB ಮಾಡ್ತಾ ಇರ್ಬೋದು. ಹೀಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಆ ವಿದ್ಯಾರ್ಥಿಗಳು ಕೂಡ ಅವರು ಕೂಡ ಇದಕ್ಕೆ ಅರ್ಹರಿದ್ದಾರೆ, ಅವರು ಕೂಡ ಮಾಡ್ಬೋದು. ಮತ್ತು ಅದಾದ ಮೇಲೆ ರಘು ದೀಕ್ಷಿತ್ ಹೆಸರಾಂತ ಕಲಾವಿದರು ಮತ್ತು ಇನ್ನೂ ಯಾರು ಬರ್ತಾರೆ, ಇನ್ನೂ ಒಂದು ದೊಡ್ಡ ಆರ್ಟಿಸ್ಟು. ಆ ಕಾರ್ಯಕ್ರಮ ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ರಾತ್ರಿ 7:30, 8 ಗಂಟೆಯಿಂದ ಪ್ರಾರಂಭ ಆಗಿ ಸುಮಾರು 10-10:30ವರೆಗೂ ಕೂಡ ಈ ಕಾರ್ಯಕ್ರಮ ಅಲ್ಲಿ ಆಗುತ್ತೆ. ಹಾಗಾಗಿ ತಮ್ಮ ಮೂಲಕ ನಾನು ಮನವಿ ಮಾಡೋದು ಮಾಧ್ಯಮ ಸ್ನೇಹಿತರಿಗೆ, ಆದಷ್ಟು ಇನ್ನೂ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ಮಾಹಿತಿಯನ್ನ ಕೊಡುವಂಥದ್ದು ಮತ್ತು ಈ ಕಾರ್ಯಕ್ರಮದ ಬಗ್ಗೆ ತಾವು ಸ್ವಲ್ಪ ಹೆಚ್ಚು ಪ್ರಚಾರವನ್ನ ಕೊಡೋದ್ರ ಜೊತೆಗೆ ತಾವುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ವೈಯಕ್ತಿಕವಾಗಿ ನಿಮ್ಗೆಲ್ಲ ಆಮಂತ್ರಣವನ್ನ ನಾನು ಈ ಮೂಲಕ ನೀಡ್ತೇನೆ ಮತ್ತು ನಿಮಗೆ ಇನ್ವಿಟೇಷನ್ಸ್ ಅನ್ನ ಕೂಡ ಪರ್ಸನಲ್ ಆಗಿ ಕಳಿಸ್ಕೊಡುವಂಥದ್ದು ಕೂಡ ಆಗ್ತದೆ. ತಾವುಗಳು ಕೂಡ ಎಲ್ಲ ಬರಬೇಕು ಅಂತ ಹೇಳಿ ತಮ್ಮ ಮನವಿ ಮಾಡ್ತೇನೆ. ಹಾಗಾಗಿ ಮತ್ತೆ ಮತ್ತೆ ನಾನು ಹೇಳುವಂಥದ್ದು, ನನ್ನ ಸೇವೆ ಇದು ನಿರಂತರವಾಗಿ ಈ ಕ್ಷೇತ್ರದ ಮೇಲೆ, ಈ ಮಣ್ಣಿನಲ್ಲಿ ಹುಟ್ಟಿರೋ ಒಂದು ಕಾರಣದಿಂದ ನನ್ನ ಉಸಿರಿರೋವರೆಗೂ ಕೂಡ ಇರುತ್ತೆ. ಇದು ರಾಜಕಾರಣಕ್ಕೆ, ಗೆಲುವು ಸೋಲಿಗೆ ಅಥವಾ MLA, ಮಂತ್ರಿ ಅಥವಾ ಸಂಸತ್ ಸದಸ್ಯನು ಇವೆಲ್ಲ ಯಾವುದೂ ಕೂಡ ಅಡ್ಡಿ ಬರೋದಿಲ್ಲ. ಇದು ಮೀರಿ ನನಗಿರ್ತಕ್ಕಂಥ ಒಂದು ಸಂಬಂಧ, ನನ್ನ ಕ್ಷೇತ್ರದ ಜೊತೆ ಇರ್ತಕ್ಕಂಥ ಸಂಬಂಧ ಅದು ನಿರಂತರವಾಗಿ ಮುಂದುವರಿಯುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮಗೆ ಭಗವಂತ ಯಾವಾಗ ನಮಗೆ ಒಂದು ಆ ಭಗವಂತನ ಆಶೀರ್ವಾದ ಮತ್ತು ಶಕ್ತಿ ಇವೆರಡೂ ಕೊಟ್ಟಾಗ ಇನ್ನಷ್ಟು ಸೇವೆಯನ್ನ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ. ಹಾಗಾಗಿ ಇವತ್ತು ಈ ಒಂದು ಅಳಿಲು ಸೇವೆಯನ್ನ ನನ್ನ ಯುವ ಸ್ನೇಹಿತರಿಗೆ, ಈ ಕ್ಷೇತ್ರದ ಯುವ ವಿದ್ಯಾರ್ಥಿ ಸ್ನೇಹಿತರಿಗೆ, ಸಹೋದರರಿಗೆ, ಸಹೋದರಿಯರಿಗೆ ಈ ಸಹೋದರನ ಒಂದು ಸಣ್ಣ ಒಂದು ಉಡುಗೊರೆ ಅಂತ ತಿಳ್ಕೊಳ್ಳಿ. ನಿಮಗೆ ಒಂದು ಬೆನ್ನು ತಟ್ಟುವಂತ, ಒಂದು ಉತ್ತೇಜನ ಮಾಡುವಂತ ಒಂದು ಕಾರ್ಯಕ್ರಮ ಅಂತ ಭಾವಿಸ್ಕೊಂಡು ಇದನ್ನ ಒಬ್ಬ ವ್ಯಕ್ತಿ ಇವತ್ತು ನೀವು 5,000 ಯಾಕೆ 10ನೇ ಕ್ಲಾಸ್ ಪಾಸ್ ಆಗಿ ನೀವು ಬಂದಿರೋದಕ್ಕೆ ನಿಮ್ಗೆ ಸಿಗ್ತಾ ಇದೆ. ಹೀಗೆ ಮುಂದೆ ಮುಂದೆ ನಿಮಗೆ ನನ್ನಂತ ಅನೇಕ ವ್ಯಕ್ತಿಗಳು ಮುಂದೆ ಬರ್ಬೋದು, ಸಂಘ ಸಂಸ್ಥೆಗಳು ಮುಂದೆ ಬರ್ಬೋದು, ಹೆಸರಾಂತ ಕಂಪನಿಗಳು ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ. ವಿದ್ಯಾವಂತರಾದ್ರೆ, ಉನ್ನತ ಶಿಕ್ಷಣವನ್ನ ಪಡ್ಕೊಂಡ್ರೆ ಅದು ನಿಮಗೆ ಮುಂದೆ ಬಹಳ ದೊಡ್ಡ ದಾರಿ ದೀಪ ಆಗ್ತದೆ ಮತ್ತು ಭವಿಷ್ಯದಲ್ಲಿ ಬಹಳ ಎತ್ತರಕ್ಕೆ ಬೆಳೆಯುವಂತವ್ರು ಆಗ್ಬೇಕು ನಮ್ಮ ಈ ಭಾಗದ ಹುಡುಗರು ಅನ್ನುವಂಥದ್ದು ನನ್ನ ಬಯಕೆ. ಹಾಗಾಗಿ ಇದನ್ನ ವಿಶೇಷವಾಗಿ ತಮ್ಮ ಮೂಲಕ ತಿಳಿಸ್ಬೇಕು ಅಂತೇಳಿ ನಾನು ಇದೊಂದು ಸುದ್ದಿಗೋಷ್ಠಿನ ಕರೆದಿದ್ದೇನೆ.